ನಾಯಕರು, ಸೋಮನಾಥ್ ನಾಯಕರು, ರಂಜನ್ ರಾವ್ ಅವರಂಥವರು, ಇವರು ಸಹ ಹೆಗ್ಗಡೆ ಅವ್ರ ಜೊತೆಗಿದ್ದಂಥವ್ರು, ಮೂಲತಃ ಹಿಂದುತ್ವವಾದದಲ್ಲೇ ವಿಶ್ವಾಸ ಇಟ್ಟಂಥವ್ರು. ಇವರೆಲ್ಲರೂ ಇಲ್ಲ, ಈ ತನಿಖೆ ಆಗಬೇಕು, ಇವೆಲ್ಲ ದುರಂತ ನಡೆದು ಹೋಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಈಗ ಯಾರ ಮಾತು ನಾವು ಕೇಳಬೇಕು ಅಂತಂದಾಗ, ಇಲ್ಲೇ ನಡೆದಂಥ ಹತ್ಯೆಗಳನ್ನು ಸಾಮಾನ್ಯ ಅಲ್ಲ, ಮತ್ತೊಂದು ರಿಪೀಟ್ ಮಾಡ್ತಾ ಇರ್ತೀವಿ ನಾವು ಮೇಲೆ. ಅದರಲ್ಲೂ ಸೌಜನ್ಯ ಹತ್ಯಾಕಾಂಡ ಅತ್ಯಂತ ಭೀಕರವಾದಂಥ ಹತ್ಯಾಕಾಂಡ. ಅದ್ರ ಜೊತೆಗೆ ಪಾಪ ಸುಟ್ಟ ಹಾಕಿದಂತಹ ನಮ್ಮ ವೇದವಲ್ಲಿ, ಪದ್ಮಲತಾ, ಲಕ್ಷ್ಮಿ, ಯಮುನಾ, ಇವರೆಲ್ಲ ಕೇಸುಗಳು ಮುಚ್ಚಿಬಿಡ್ಬೇಕು. ಇವ್ರು ಹಿಂದೂಗಳಲ್ವ? ಇವ್ರ ಮೇಲೆ ಆದಂಥ ಅತ್ಯಾಚಾರ ಯಾರದ್ದು ಕೇಳೋದು ಬೇಡವ? ಇಲ್ಲಿ ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತಂದರೆ, ಒಂದು ಕಡೆಗೆ ಹಿಂದುತ್ವವಾದಿಗಳು ಅವರು, ಪ್ರಮೋದ್ ಮುತಾಲಿಕ್ ಆ್ಯಂಡ್ ಕಂಪ್ನಿ, ಇನ್ನೊಂದು ಕಡೆ ತಿಮ್ರೋಡ್ ಆ್ಯಂಡ್ ಕಂಪ್ನಿ, ಇವರೆಲ್ಲರೂ ಹಿಂದುತ್ವವಾದದ ನೆಲೆಯಲ್ಲಿ ಪ್ರಬಲವಾಗಿ ಬೆಳೆದಿತ್ತಂಥವ್ರು. ಇವ್ರ ತಲೆ ತುಂಬ ಇರುತ್ತಂಥ ವಿಷಯ ಸನಾತನ ಹಿಂದುತ್ವವಾದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಈ ಧರ್ಮಸ್ಥಳ ವಿಷಯಕ್ಕೆ ಬಂದಾಗ ಇವ್ರು ಯಾಕೆ ಬದಲಾಗ್ತಾರ? ಅಲ್ಲಿ ನಡೆದಂಥ ಹತ್ಯೆಗಳು ಯಾರು ಹೆಣ್ಮಕ್ಳು, ಅವ್ರು ಹಿಂದೂಗಳಲ್ವಾ? ಅವ್ರ ಮೇಲೆ ಮಾಡಿದವ್ರು ಯಾರು ಅದನ್ನು ಕೇಳೋದು ತಪ್ಪ. ಇದರಲ್ಲಿ ಹೆಗ್ಗಡೆ ಅವರಲ್ಲಿ ಅಪರಾಧ ಯಾರೂ ಹೇಳ್ತಾ ಇಲ್ಲ. ಇದನ್ನು ಮೊದಲು ಪ್ರಮೋದ್ ಮುತಾಲಿಕ್ ನಂತರ ತಿಳ್ಕೊಬೇಕಾಗಿದೆ ಅವರು. ಯಾಕಪ್ಪ ಅಂದ್ರೆ ಅವ್ರಿಗೆ ಆದರೂ ಇದು ಗೊತ್ತು ಅದ ಇಲ್ಲ ಅಂತಲ್ಲ, ಆದರೂ ಹೇಳ್ತಾರೆ.